ನಮಸ್ತೆ ಕರ್ನಾಟಕ. ಇವತ್ತು ನಾವು ಬೀಟ್ರೂಟ್ ಪಲ್ಯ ಅಂದ್ರೆ ಬೀಟ್ರೂಟ್ ಸಬ್ಜಿ ಮಾಡ್ತಾ ಇದ್ದೀವಿ. ನಾ ಒಂದು ಬೀಟನ್ನ ಹೆರಸ್ಕೊಂಡು ತಗೊಂಡಿನಿ, ಹಿಂಗೆ ಗ್ರೇಟ್ ಮಾಡೀನಿ. ಈಗ ಅದ್ರದ್ದು ನಾವು ಅದಕ್ಕೆ ಏನೇನು ಹಾಕ್ತೈತಿ ಅಂತ ಹೇಳ್ತೀನಿ. ಉಳ್ಳಾಗಡ್ಡಿ ಒಂದು ತಗೊಂಡಿನಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸಾಸಿವೆ ಹಾಕ್ತೀನಿ. ಮತ್ತು ಇದು ಉಳ್ಳಾಗಡ್ಡಿ ತಪ್ಪಲ ಇದೆ. ಇದು ಆಪ್ಷನಲ್, ನಿಮಗೆ ಯೂಸ್ ಮಾಡ್ಬೋದು, ಬೇಡ ಅಂದ್ರೆ ನೀವು ಬಿಡ್ಬೋದು. ಮತ್ತು ಇದ್ರಾಗ ಒಗ್ಗರಣೆ ಒಳಗೆ ಕಡಲೆಬೇಳೆನೂ ಯೂಸ್ ಮಾಡ್ಬೋದು. ಈಗ ನಾ ಯೂಸ್ ಮಾಡ್ತಾ ಇಲ್ಲ, ನಿಮಗೆ ಬೇಕಂದ್ರೆ ನೀವು ಯೂಸ್ ಮಾಡ್ಬೋದು. ಈಗ ನಾ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಈಗ ನಾ ಗ್ಯಾಸ್ ಆನ್ ಮಾಡಿದ್ದೀನಿ, ಪ್ಯಾನ್ ಗರಂ ಮಾಡ್ಕೊತಾ ಇದ್ದೀನಿ. ಈಗ ಪ್ಯಾನ್ ಗರಂ ಆದಮೇಲೆ ಅದರೊಳಗೆ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತೀನಿ, ಕರಿಬೇವು, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಅದಕ್ಕೆ ಉಳ್ಳಾಗಡ್ಡಿ ಹುರಿತಾ ಇದೆ ನೋಡಿ, ಸ್ವಲ್ಪ ಹುರಿದಿದ್ವಿ. ಬೀಟ್ರೂಟದ ಬೆನಿಫಿಟ್ಸ್ ಏನೇನು ಅದಾವ ಅಂದ್ರೆ, ಬೀಟ್ರೂಟ್ ಅದರದಿಂದನೇ ಬೀಟ್ರೂಟ್ ತಿನ್ನೋದ್ರಿಂದ ನೀವು ಹೇರ್ ಗ್ರೋತ್ ಆಗ್ತೈತಿ, ಸ್ಕಿನ್ ಚಲೋ ಆಗ್ತೈತಿ. ಮತ್ತು ಡಯಾಬಿಟಿಕ್ ಪೇಷಂಟ್ ಇದ್ದವ್ರಿಗೆ ಅವ್ರಿಗೆ ಕೊಟ್ರೆ ಅವ್ರದ್ದು ಶುಗರ್ ಕಂಟ್ರೋಲ್ದಾಗ ಉಳಿತೈತಿ. ಅನಿಮಿಯಾ ಇದ್ದವ್ರಿಗೆ HB ಹೈ ಮಾಡಕ್ಕೆ ಅದ್ರದ್ದು ಹೆಲ್ಪ್ ಆಗ್ತೈತಿ. ನೀವು ಬೀಟ್ ಯೂಸ್ ಮಾಡ್ಬೋದು. ಮತ್ತು ಬೀಟ್ ನೀವು ಯಾವ ಥರ ತಿನ್ಬೋದು ಅಂದ್ರೆ, ಅದ್ರೊಳಗೆ ನೀವು ಜ್ಯೂಸ್ ಮಾಡಿ ತೊಗೋಬೋದು, ರೋಸ್ಟ್ ಮಾಡಿ ತೊಗೋಬೋದು, ಬೀಟನ್ನು ಸ್ಟೀಮ್ ಮಾಡಿ ತೊಗೋಬೋದು. ಪಿಕಲ್ ಯಾರ್ಯಾರು ಪಿಕಲ್ ಹಾಕ್ತಾರೆ, ಪಿಕಲ್ ಥ್ರೂ ಯೂಸ್ ಮಾಡ್ತಾರೆ. ಯಾರು ಸ್ಲೈಸ್ ಮಾಡಿ ತಿಂತಾರೋ, ಗ್ರೇಟೆಡ್ ಮಾಡಿನೂ ತಿಂತಾರೋ. ನೀವು ಆ್ಯಸ್ ಅ ಸ್ಯಾಲಡ್ ಅಂತ ಯೂಸ್ ಮಾಡ್ಬೋದು. ಮತ್ತು ವೆಯ್ಟ್ ಲಾಸ್ ಮಾಡೋದಾದ್ರೆ ಡಯಟ್ ಒಳಗೂ ಯೂಸ್ ಮಾಡ್ಬೋದು. ಇದು ಈಸಿ, ಫಾಸ್ಟ್ ಮತ್ತು ಹೆಲ್ದಿ ಫುಡ್. ಇದು ನೀವು ಚಪಾತಿ ಒಳಗೆ ರೈಸ್ ಜೊತೆ ತಿನ್ಬೋದು. ಈಗ ಉಳ್ಳಾಗಡ್ಡಿ ನಂದು ಹುರಿದಾಗಿದೆ, ಅದರೊಳಗೆ ನಾ ಈಗ ಉಳ್ಳಾಗಡ್ಡಿ ತಪ್ಪಲ ಕಟ್ ಮಾಡ್ಕೊಂಡಿನಿ. ಇದು ನಿಮಗೆ ಆಪ್ಷನಲ್ಲ. ಈಗ ನನ್ನ ಕಡೆ ಈ ತಕ್ಕನ ಯೂಸ್ ಮಾಡ್ತಾ ಇದ್ದೀನಿ, ನೀವು ಯೂಸ್ ಮಾಡ್ಬೋದು. ಟೇಸ್ಟ್ನುಸಾರ ಉಪ್ಪು ಹಾಕ್ತಾ ಇದ್ದೀನಿ. ಉಳ್ಳಾಗಡ್ಡಿ ತಪ್ಪಲ ಸ್ವಲ್ಪ ಸಾಫ್ಟ್ ಆಗೋಣ, ಅದನ್ನು ನಾವು ಗ್ರೇಟ್ ಮಾಡಿದ ಬೀಟನ್ನು ಹಾಕೋಣ. ಈಗ ನಾನು ಬೀಟ್ರೂಟ್ನ ಇದರ ಒಳಗೆ ಹಾಕಿ ಗ್ರೇಟ್ ಮಾಡಿದ್ದೆ. ಈಗ ಅದನ್ನು ಮೇಲೆ ತೆಳಗೆ ಮಾಡ್ಕೊಂಡು ಸ್ವಲ್ಪ ಮುಚ್ಚಿಡ್ತೀನಿ. ಸ್ವಲ್ಪ ಸಾಫ್ಟ್ ಆಗಿದೆ ನೋಡಿ, ಅದನ್ನು ತೆಗೆದು ನೋಡ್ತಾ ಇದ್ದೀನಿ. ಇದು ಭಾಳ ತನಕ ಇಡಬಾರ್ದು, ಸ್ವಲ್ಪ ಮೆತ್ತಗಾದ್ರೆ ನಡೀತೈತಿ. ಅದ್ರ ಮೇಲೆ ನಾನು ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ನಂದು ಬೀಟ್ರೂಟ್ ಪಲ್ಯ ಸಬ್ಜಿ ರೆಡಿ ಇದೆ ನೋಡ್ರಿ. ಇದು ಹೆಲ್ದಿನೇ ಇದೆ ಮತ್ತು ಈಸಿ, ಫಾಸ್ಟಾಗಿ ಆಗ್ತೈತಿ, ಟೈಮ್ ಭಾಳ ತೊಗೊಳಂಗಿಲ್ಲ. ನೀವು ಚಪಾತಿ ಜೊತೆ ಅನ್ನದ ಜೊತೆನೂ ತೊಗೋಬೋದು. ರೆಡಿಯಾಗಿದೆ. ಈಗ ನಾ ಒಂದು ಬೌಲಲ್ಲಿ ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ಡಿಶ್ ನಾನು ಸರ್ವ್ ಮಾಡೀನಿ.
ನೀವು ಟ್ರೈ ಮಾಡಿ ನೋಡಿರಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಕಮೆಂಟ್ ಮಾಡಿರಿ ಏನಾದರೆ ನಂಗೆ ಸಜೆಷನ್ ಕೊಡೋದಿದ್ರೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.